ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನೀನೇನಿಲ್ಲಿ? ನೀನ್ ಹೋಗ್ತಾ ಇದೆಯಲ್ಲ ಫ್ಲೈಟ್ ಅಲ್ಲಿ, ನಾನು ನಿನ್ನ ಸೆಂಡ್ ಆಫ್ ಮಾಡಕ್ ಬಂದಿದ್ದೀನಿ. ನಿನಗೆ ನಿಜವಾಗ್ಲೂ ಇಷ್ಟು ನಗು ಬರ್ತಿದ್ಯಾ? ಹೌದು, ಯಾಕೆ ಕೇಳ್ತಾ ಇದೀಯಾ? ಲುಕ್ಸ್ ವೆರಿ ಆರ್ಟಿಫಿಷಿಯಲ್. ನಿನಗೆ ಕೆಲವರು ಪೆದ್ದಾಗಿ ನಗದ್ ನೋಡಿ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ? ನನ್ನ ಆಫೀಸ್ನಲ್ಲಿ ಜಾನ್ವಿಗೆ ಏನಾದರೂ ಹೇಳಿದ್ಯಾ? ಯಾರದು? ನಿನ್ನ ಆಫೀಸಿಗೆ ಬಂದಾಗ ಇದ್ಲಲ್ಲ, ಅವಳ ಹತ್ರ ನನ್ಗೇನ್ ಮಾತು? ಶ್ರೀ, ಬಾ ನನ್ ಜೊತೆ ಹೋಗೋಣ. ಎಲ್ಲಿಗೆ? ಆನ್ ಅ ಲಾಂಗ್ ಡ್ರೈವ್. ಸಾರಿ, ನನಗೆ ಬೇಕಾದಷ್ಟು ಕೆಲಸ ಇದೆ. ನೋಡ್ತಾ ಇದ್ದೀನಲ್ಲ ನಿಮ್ ಮಾಡ್ತಾ ಇರೋ ಕೆಲ್ಸನ. ಹೇ, ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್, ಓಕೆ? ಆಫ್ ಕೋರ್ಸ್ ಇಟ್ ಇಸ್, ಬಿಕಾಸ್ ಐ ಲವ್ ಯು. ಆಶ್ಚರ್ಯ ಯಾಕೆ? ನಿಂಗಿದೆಲ್ಲ ಗೊತ್ತಿರ್ಲಿಲ್ವಾ? ನಿನ್ಗೋಸ್ಕರ ಆಫೀಸಿಗೆ ಬರ್ತೀನಿ, ನಿನಗಾಗಿ ಏನೆಲ್ಲ ಸಹಿಸ್ಕೋತೀನಿ. ಆಲ್ ಫಾರ್ ಲವ್, ಯೋರ್ ಲವ್. ಆ ಭಾವನೆ ನನಗೆ ಖಂಡಿತ ಇಲ್ಲ. ಬೆಳೆಸ್ಕೋ. ಅದರ ಅಗತ್ಯನೂ ನನಗಿಲ್ಲ. ನನಗಿದೆ. ಏನ್ ಬಲ್ವಂತನಾ? ಯಾಕಂದ್ರೆ ನಮ್ ಪ್ರೀತಿ ಮದ್ವೆ ತನಕ ಹೋಗ್ಬೇಕು. ಪ್ರಾಕ್ಟಿಕಲ್ ಆಗಿ ಯೋಚಿಸು ಶ್ರೀ, ಒಂದ್ ಮದ್ವೆ ಅಂದ್ರೆ 2 ಕುಟುಂಬಗಳ ಮಿಲನ. ಅದಕ್ಕೆ ಕಂಪ್ಯಾಟಿಬಿಲಿಟಿ ಇರ್ಬೇಕು, ಸ್ಟೇಟಸ್ ಅನ್ನೋದಿರ್ಬೇಕು, ಇನ್ನು ಅದನ್ನ ಊರಿಗೆಲ್ಲ ಹೇಳ್ಕೊಂಡು ಬರ್ತಿದ್ಯಾ ನಾನು ನಿನ್ ಮದ್ವೆ ಆಗ್ತಿದ್ದೀನಿ ಅಂತ? ಡೋಂಟ್ ಯು ಹ್ಯಾವ್ ಸೆನ್ಸ್? ಐ ನೋ, ನಾವ್ ಮದ್ವೆ ಆಗ್ಬೇಕು, ನಮ್ ಫ್ಯಾಮಿಲೀಸ್ಗೆ ನಾವು ಮದ್ವೆ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಕುಳ್ಕೊಂಡು ಮದ್ವೆ ಮಾಡಿಸ್ತಾರೆ. ಇಟ್ ಕ್ಯಾನ್ ಹ್ಯಾಪನ್, ಯು ಸಿ. ನಮ್ಮ ಮನೇಲಿ ನಾನು ಇಷ್ಟಪಟ್ಟಿದ್ದೀನಿ ಅಂತ ಯಾರನ್ನ ಕರ್ಕೊಂಡು ಹೋದ್ರು ಅವ್ರು ನಿನ್ಗಿಂತ ಅವಳನ್ನ ಇಷ್ಟಪಟ್ಟು ಮದ್ವೆ ಮಾಡಿಸ್ತಾರೆ. ಯು ಥಿಂಕ್ ಸೊ? ನನಗ್ ಹಾಗನ್ಸಲ್ಲ. ಐ ಡೋಂಟ್ ಕೇರ್. ನನಗ್ ಗೊತ್ತು ನೀನ್ ಏನೇನ್ ಮಾಡ್ತಾ ಇದೀಯಾ ಅಂತ, ಏನೇನ್ ನಡೆಸ್ತಾ ಇದೀಯಾ ಅಂತ. ಗೊತ್ತಾಗಬಾರ್ದು ಅನ್ನೋ ಇಂಟೆನ್ಷನ್ ನನಗೆ ಖಂಡಿತ ಇಲ್ಲ. ಯಾಕಂದ್ರೆ ನನಗೆ ಯಾವ ಗಿಲ್ಟು ಇಲ್ಲ. ಶ್ರೀ, ರಸ್ತೆ ಇದು, ಕೂಗಾಡ್ಬೇಡ. ಬಿಹೇವ್. ಕೂಗಾಡೋದಕ್ಕಾದ್ರೆ ರಸ್ತೆ ಇದು, ಚಕ್ಕಂದ ಆಡೋದಕ್ಕಲ್ವಾ? ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಕಲ್ಯಾಣಿ, ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್, ಓಕೆ? ಓ ಶಟ್ ಅಪ್. ಶ್ರೀ, ಇದನ್ನ ಹೇಗ್ ಡೀಲ್ ಮಾಡ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಕಾಯೋದು ಅಂದ್ರೆ ತುಂಬಾ ಕಷ್ಟ ನೋಡು. ಎಷ್ಟೊತ್ತಾಯ್ತು ಹೋಗಿ, ಎಲ್ಲೋ ಹರಟೆ ಹೊಡಿತಾ ನಿಂತಿರ್ಬೇಕು. ಡೈನಿಂಗ್ ಟೇಬಲ್ ಮೇಲೆ ಅಡಿಗೆನೆಲ್ಲ ಜೋಡಿಸ್ಬಿಡೋಣ ಬನ್ರೆ. ಹಿರಿಯಕ್ಕೆ ಅವಳನ್ನ ನೋಡೋಣ. ನಿನ್ ಕಲ್ಯಾಣಿ ನೋಡಲ್ವಾ? ಹಾಗಲ್ಲ ಬಸ್ಸು, ಅವರಿಬ್ರು ಜೊತೆಲಿ ಬರೋದ್ ನೋಡೋಣ ಅಂತ. ಏನ್ ಗೊತ್ತಾ, ನಮ್ ಶ್ರೀ ಹುಡುಗಿರ ಹತ್ರ ಮಾತಾಡ್ದವನೇ ಅಲ್ಲ. ಮಿಡಲ್ ಸ್ಕೂಲ್ ನಲ್ಲಿ ಇದ್ದಾಗ ಹುಡುಗರ ಹತ್ರ ತುಂಬಾ ಮಾತಾಡ್ತಿದ್ದಂತೆ. ಅದಕ್ಕೆ ಟೀಚರ್ ಜಾಗ ಬದಲಾಗ್ಲಿ ಅಂತ ಹೋಗಿ ಹುಡುಗಿ ಪಕ್ಕ ಕೂರ್ಸಿದಾರೆ. ಇವನ ಮಾರನೇ ದಿನದಿಂದ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದ. ಅಂತವನು ಇಷ್ಟವಾದ ಹುಡುಗಿನ ಕರ್ಕೊಂಡ್ ಬಂದು ನಮ್ಮ ಎದುರಿಗೆ ನಿಲ್ಲಿಸ್ತಾನಲ್ಲ. ಇಲ್ಲ ಅದಿದೆ, ನೀನ್ ಬಿಡ್ತಿದ್ಯಾ? ನೀನ್ ಸುಮ್ನೆ ಕೂತ್ಕೊಳೆ. ನಾನ್ ಕಲ್ಯಾಣಿಗೆ ಯಾವತ್ತೂ ಆತರ ಏನು ಹೇಳ್ಕೊಟ್ಟಿಲ್ಲ. ನೀನ್ ಕಳ್ಸಿದ್ದು ಅಂತ ಆಫೀಸ್ಗೆ ಹೋಗಿ ಪದೇ ಪದೇ ಮೀಟ್ ಮಾಡ್ತಾ ಇದ್ದಾಳೆ. ಏನಕ್ಕೆ ಬರ್ತಾ ಇದ್ದಾಳೆ ಅಂತ ಶ್ರೀಗ್ ಅಷ್ಟು ಅರ್ಥ ಆಗಲ್ವಾ? ಹಾಗಂತೇನೆ ಬೇಬಿ, ಅದಕ್ಕೆ ನೋಡು ಒಂದ್ಸಲನೂ ಆ ಹುಡುಗಿ ಹೆಸರು ಹೇಳಿಲ್ಲ. ನಾವು ಹೇಳಲಿಲ್ಲ. ಅದೇ ಹೇಳಿದ್ದು, ಇಬ್ಬರಿಗೂ ಗೊತ್ತು ನಾಟಕದ ಪಾತ್ರಧಾರಿ ಯಾರು ಅಂತ. ಈಗ ಪರದೆ ಕಳ್ಚ್ಬಿಡುತ್ತಲ್ಲ. ಕಲ್ಯಾಣಿ ನಕ್ಷತ್ರದಲ್ಲೇ ಇದೆಯಂತೆ, ಅವಳು ಬಯಸಿದೆಲ್ಲ ಅವಳ ಕೈ ಸಿಗತ್ತೆ ಅಂತ. ಇಂಥ ಅದೃಷ್ಟ ಯಾರಿಗೂ ಇರಲ್ಲ ಬಿಡಿ. ಅವಳ ಎದುರಿಗೆ ಈ ಮಾತೆಲ್ಲ ಬೇಡ, ನಾಟಕ ಮುಂದುವರಿರಿ. ಮೊದಲನೇ ಸಲ ನೋಡ್ತಿದೀವಿ ಅನ್ನೋ ಹಾಗೇ ಇರೋಣ. ಅವನಿಗೆ ಗೊತ್ತಿದ್ರೆ ಅವನಾಗೆ ಹೇಳಲಿ. ಅಲ್ಲಮ್ಮ, ಸತ್ಯ ಸತ್ಯ ಅಂತಿರ್ತೀಯ, ಇದು ಪರವಾಗಿಲ್ವಾ? ಏನೇ ಹಾಗಂದ್ರೆ ನಾನೇನ್ ಮೋಸ ಮಾಡ್ತಿರ್ತೀನಾ ಇಲ್ಲ ಸುಳ್ಳು ಹೇಳ್ತಿರ್ತೀನ? ನಿಜ ಹೇಳದೆ ಇರೋದು ಸುಳ್ಳು ಹೇಳದ ಹಾಗೆ. ಬೇಬಿ, ತರ್ಕವಾದ ಎಲ್ಲ ಬೇಕೇನೆ. ಈಗ ನಡಿ, ಡೈನಿಂಗ್ ಟೇಬಲ್ ಮೇಲೆ ಅಡಿಗೆ ಜೋಡಿಸು. ಬಸ್ಸು, ಆ ಹುಡುಗಿಗೆ ಹೋಗೋವಾಗ ಕೊಡೋದಕ್ಕೆ ತಾಂಬೂಲ ರೆಡಿ ಮಾಡ್ಕೊಂಡಿದೀಯಾ? ರೆಡಿ ಇದೆ ಅಕ್ಕ. ಮಾಡ್ತೀನಿ, ಸರಿ. ಎಷ್ಟು ಬೇಕೋ ಅಷ್ಟರಲ್ಲೇ ಇರ್ತಾಳೆ. ಆಕೆಲ್ಲ ತಲೆ ಹರ್ತೆಗಳ. ಮಾಲ್ತಿ, ಹೋಗುವಾಗಿನ ತಾಂಬೂಲೆಲ್ಲ ರೆಡಿ ಮಾಡಿದ್ಯಾ? ಬಂದಾಗಿಂದ ಆರ್ತಿ? ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ರೆಡಿ ಆಗಿದೆ. ಬಂದ್ರು ಅನ್ಸುತ್ತೆ. ಬೇಬಿ, ಶ್ರೀ ಕಾರ್ ಶಬ್ದ ನಿಂಗೆ ಗೊತ್ತಾಗಲ್ವೇನೆ? ಅವ್ನು ಕಾರಲ್ಲಿ ಹೋಗಿಲ್ವೇ, ಮೇನ್ ರೋಡ್ ಬರಕ್ ಹೇಳಿರ್ಬೇಕು. ಇವ್ನು ನಡ್ಕೊಂಡು ಹೋಗಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಸುಮ್ಮನೆ ರೇ. ನೀವು ಆರ್ತಿ ತಟ್ಟೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಹೋಗಿ ನೋಡ್ತೀನಿ. ಆರ್ತಿ ತಟ್ಟೆ ತಗೊಂಡ್ ಬರ. ಹೋಗು ಬಾಬಾ. ಕಲ್ಯಾಣ್ ಅಕ್ಕ, ಏನೇ? ಓ, ಬನ್ನಿ ಬನ್ನಿ. ಕಲ್ಯಾಣಿಯಲ್ಲಿ
ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಕ್ ಬಂದಿಲ್ಲ, ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಡಿಮಾಂಡ್ ಮಾಡಕ್ ಬಂದೆ. ಯಾಕೆ ಲೇಟು? ರೆಡಿ ಆಗೋದು ಲೇಟ್ ಆಯ್ತು. ಯಾವತ್ತಿಲ್ದೇ ಇರೋದು? ಹೌದು, ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಆಗೋಣ ಅಂತ. ಯಾಕೆ? ಯಾಕೋ ಅನ್ಸ್ತಪ್ಪ, ಇದು ಒಳ್ಳೆ ಕತೆ ಆಯ್ತಲ್ಲ, ಸುಮ್ನೆ. ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ಏನಿಷ್ಟು ಸ್ಪೆಷಲ್ ಆಗಿ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಏನ್ ಅನ್ಸ್ತು? ಅದೇ ಕೂದ್ಲು, ಕಾಂತಿಹೀನ ಕಣ್ಣು, ಪೆಚ್ ನಗು, ಬಾಯಿ ಬಿಟ್ರೆ ಅದೇ ಏಕನಾದದ್ ಮಾತು. ಹೌದಾ? ಹಾಗಾದ್ರೆ ರೇಷ್ಮೆ ಕೂದ್ಲು, ಜಿಂಕೆ ಕಣ್ಣು, ಜೇನುತುಪ್ಪ ತರ ಮಾತಾಡೋರನ್ನೇ ಹುಡ್ಕೋ ಹೋಗ್ರಿ. ಮತ್ತೆ ನೋಡ್ತಾ ಇರೋ. ನಿಂಗೆ ಹೇಗ್ ಕಾಣಿಸ್ತೀನಿ ನಾನು? ಟೈಮ್ ಪಾಸಾ? ಅಂದ್ರೆ ಹೀಗಿರೋ ನಿನ್ನ ಹಾಗೆ ಮಾಡ್ತೀನಿ ಅಂದೆ ಮದ್ವೆ ಆಗೋದ್ರೊಳಗೆ. ಸರಿ ಬಾ ಈಗ. ಎಲ್ಲಿಗೆ? ನಂಗೆ ಕಾಫಿ ಬೇಡ. ಸುಮ್ಮನೆ ಜೊತೆಗೆ ಬರ್ಬೇಕಪ್ಪ, ಹಾಗೆಲ್ಲ ಕೇಳಬಾರ್ದು ಅಪ್ಶಕುನ. ಅದೆಲ್ಲ ಸೀನ್ ಇಲ್ಲ. ಮೊದ್ಲೇ ಈಗಿನ ಕಾಲದ ಹುಡುಗರು ಕರ್ಕೊಂಡು ಹೋಗ್ಬಿಡ್ತೀರಾ ಪಬ್ಬು ಡಿಸ್ಕೋ ಅಂತ ಎಲ್ಲ. ಈಗಿನ ಕಾಲದ ಹುಡುಗಿರನ್ ಕಮ್ಮಿನಾ? ಅವ್ರು ಹೇಳೋದೇ ಅಲ್ಲಿ ಕರ್ಕೊಂಡು ಹೋಗು ಅಂತ. ನಾನ್ ಹಾಗಲ್ಲಪ್ಪ. ನಾನು ಹಾಗಲ್ಲಪ್ಪ. ಸರಿ ಬಿಡು, ಹಾಗಾದ್ರೆ ನಾನು ಕೇಳಲ್ಲ ಎಲ್ಲಿಗೆ ಅಂತ. ದೇವಸ್ಥಾನಕ್ಕೆ. ಶ್ರೀರಾಮನ್ ದೇವಸ್ಥಾನಕ್ಕ? ಅಲ್ಲ, ದೇವಿಯರ ಸನ್ನಿಧಾನಕ್ಕೆ. ಅದ್ಯಾವ್ದು? ಷಡ್ ಮಾತೆಯರು, 6 ದೇವತೆಯರಿದ್ದಾರೆ. ವಾವ್, ಈ ತರ ನಾನು ಯಾವತ್ತೂ ಕೇಳೇ ಇರ್ಲಿಲ್ಲ. ಕೇಳೋದೇನು, ನೋಡುವಂತೆ ಬಾ. ಸರಿ, ಇತ್ತಗೋ. ಏನಿದು? ನಾನ್ ಲೇಟಾಗಿ ಯಾಕೆ ಬಂದೆ ಅಂತ ಕೇಳ್ದ್ಯಲ್ಲ, ಇದಕ್ಕೆ. ಮೇಕಪ್ ಮಾಡ್ಕೋತಿದ್ದೆ ಅನ್ಕೊಂಡ್ಯಾ? ನನಗೋಸ್ಕರ ಮಾಡ್ಕೊಂಡ್ ಬಂದ್ಯಾ ಜಾನು? ಹೌದು, ಸಕ್ಕರೆ ಪೊಂಗಲ್. ಏನಾಯ್ತು? ವಾವ್, ನಮ್ಮ ಮನೇಲಿ ಸಕ್ಕರೆ ಪೊಂಗಲ್ ಮಾಡೋದೇ ಇಲ್ಲ ಗೊತ್ತಾ? ನನ್ನ ಫ್ರೆಂಡ್ ರಮೇಶ್ ವೆಂಗಾರ್ ಅಂತ ಒಬ್ಬ ಇದ್ದಾನೆ. ತಿನ್ಬೇಕು ಅನ್ಸ್ತಾಗೆಲ್ಲ ಅವ್ರ ಮನೆಗೆ ಓಡೋಗ್ತೀನಿ. ಇನ್ಮೇಲೆ ನಾನೇ ಮಾಡ್ಕೊಡ್ತೀನಿ. ಕುಡು 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 ಕುಡು. ಇಲ್ಲಿ ಬೇಡ, ನಿಮ್ಮ ಮನೆಯವರಿಗೆಲ್ಲ ಸೇರಿಸಿ ಮಾಡಿದ್ದೀನಿ. ನಮ್ಮನೆಯವ್ರಿಗ? ಯಾಕೆ? ಸುಮ್ಮನೆ ಅನಿಸ್ತು, ಬರಿಗೈಯಲ್ಲಿ ಹಾಗೆ ಹೇಗೆ ಹೋಗೋದು ಅಂತ, ಅದಕ್ಕೆ ಮಾಡ್ಕೊಂಡು ಬಂದೆ. ಬರಿಗೈಯಲ್ಲಿ ಹೋಗೋದಾ? ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಇಲ್ಲಿಗೆ. ಹೇಗೂ ಬರ್ತಿದ್ನಲ್ಲ, ಮನೆಗೆ ಹೋಗ್ತಾ ತಗೊಂಡು ಹೋಗು ಅಂತ ತಂದೆ. ಅಷ್ಟೇನಾ? ಇನ್ನೇನ್ ಅನ್ಕೊಂಡೆ? ಎಲ್ಲ ಗೊತ್ತಾಗೋಯ್ತೇನೋ ಅನ್ಕೊಂಡೆ. ಏನು? ಅದೇ ದೇವಿಯರ ಸನ್ನಿಧಾನಕ್ಕೆ. ವಿಚಿತ್ರವಾಗಿ ಮಾತಾಡ್ತೀಯಪ್ಪ. ದೇವಸ್ಥಾನಕ್ಕೆ ಯಾರಾದ್ರೂ ಇದನ್ನೆಲ್ಲ ತಗೊಂಡು ಹೋಗ್ತಾರಾ? ಮುಸ್ರೆ. ಪರವಾಗಿಲ್ಲ, ಅವ್ರಿಗೆ ತಾನೇ ಮಾಡಿರೋದು. ಏನು ಅಂದ್ರೆ ಪ್ರಸಾದ ಅಂತ ಪೂಜೆ ಮಾಡಿಸ್ಕೊಂಡು ಬಂದ್ರೆ ಆಯ್ತು. ನಿಂಗೆ ಯಾಕೋ ಇವತ್ತು ತಲೆ ಕೆಟ್ಟಿದೆ. ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡ್ಸೋಣ ನಿನ್ನ ಹೆಸರಲ್ಲಿ. ಅರ್ಚನೆ, ಅಭಿಷೇಕ, ಪ್ರಸಾದ ವಿನಿಯೋಗ, ಕಡೆಗೆ ಕಲ್ಯಾಣೋತ್ಸವನ ಆಗುತ್ತೆ. ನಡಿ. ನೀನು ನಿನ್ ಮಾತು ಎಲ್ಲ ನೀನ್ ಸಿಕ್ಕ ಮೇಲೆ ಹೀಗಾಗಿರೋದು. ನಡಿ. ಏನ್ ಹೇಳ್ತಾ ಇದ್ದೀರಾ? ನಮ್ ಹುಡುಗ ಕಲ್ಯಾಣಿನ ಕರ್ಕೊಂಡ್ ಬಂದು ನಮ್ ಮುಂದೆ ನಿಲ್ಸಿ ನಾನು ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಕಾಯ್ತಾ ಇರಿ, ಇನ್ಯಾವಳನ್ನ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತಾನೆ. ಏನ್ ಹೇಳ್ತಿದ್ದೀರಾ ನೀವು? ನಮ್ ಶ್ರೀ ಇಷ್ಟಪಟ್ಟಿರೋದು ನಿಮ್ ಕಲ್ಯಾಣಿನೇ. ಪ್ರೀತಿಸ್ತಿದ್ದ ಅಥವಾ ಪ್ರೀತಿಸೋ ಹಾಗೆ ನಾಟಕ ಆಡ್ದ? ಈಗ ಇನ್ಯಾವಳ ಗಂಟು ಬಿದ್ದು ಅಂತ ನನ್ನ ಮಗಳನ್ನ ದೂರ ಮಾಡ. ನಮ್ ಹುಡುಗ ಅಂತವನಲ್ಲ. ಹಾಗೆ ಅನ್ಕೊಂಡಿರಿ. ಈಗ ಕರ್ಕೊಂಬರ್ತಾನ ಅವನು, ಆವಾಗ ಗೊತ್ತಾಗತ್ತೆ ಹುಡುಗ ಅಂತ ಅವನು ಅಂತ. ಕಲ್ಯಾಣಿ ಶ್ರೀ ಮಧ್ಯೆ ಏನ್ ನಡೀತಾ ಇತ್ತು ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನೋಡಿದ್ರಾ? ಆಗ್ಲೇ ಮಗನ ಪರ ವಹಿಸ್ಕೊಂಡು ಜಾರ್ಕೊಳಕ್ ನೋಡ್ತಾ ಇದ್ದೀರಾ? ನಮಗೆ ಅದರ ಅಗತ್ಯ ಇಲ್ಲ ರೀ. ಸ್ವಲ್ಪ ಜಾಗ್ರತೆಯಿಂದ ಮಾತಾಡ್ರಿ. ಶ್ರೀ ಹತ್ರ ತಮ್ಮ ನಡುವೆ ಇರೋ ಪ್ರೀತಿ ಬಗ್ಗೆ ಮಾತಾಡಬಾರ್ದು ಅಂತ ನಿಮ್ಮ ಮಗಳ ಕಲ್ಯಾಣಿನೇ ಹೇಳಿದ್ದು.
ಅವಳು ತಡೆದ್ಲು, ನೀವು ಸುಮ್ಮನಾಗ್ಬಿಟ್ರಿ. ಅನುಕೂಲ ನೋಡಿ. ಏನ್ರಿ ಹಾಗಂದ್ರೆ? ಅವಳು ಹುಡುಗಿ, ತಿಳುವಳಿಕೆ ಇಲ್ದವಳು. ನೀವು ದೊಡ್ಡವರು, ವಿಚಾರಿಸ್ಕೋಬಾರ್ದ? ನನ್ನ ಮಗಳಿಗೆ ಆಗಿರೋ ಅನ್ಯಾಯನ ಯಾರು ಸರಿಪಡಿಸ್ತಾರೆ? ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ನಾನು. ನನ್ನ ಮಗಳಲ್ಲಿ ನಿಮ್ಮ ಮನೆ ಸೊಸೆ ಅಂತ ಆಸೆ ಹುಟ್ಟಿಸಿದ್ರಿ. ತಾಯಿಲ್ಲದ ತಬ್ಬರಿಗೆ 6 ಜನ ತಾಯಂದ್ರು ತನ್ನ ಭ್ರಮೆ ಹುಟ್ಟಿಸಿದ್ರಿ. ಅವಳು ನಿಮ್ಮನ್ನೆಲ್ಲ ಎಷ್ಟು ಹಚ್ಕೊಂಡಿದ್ದಾಳೆ ಗೊತ್ತಾ? ನಮಗೂ ಅಷ್ಟೇ ರೀ. ಕಲ್ಯಾಣಿ ಅಂದ್ರೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ಮೊದಲನೇ ದಿನಾನೇ ಅವಳಿಗೆ ಹೇಳಿದ್ದೀನಿ, ನನ್ನ ಮೊಮ್ಮಗ ಒಪ್ಪದೆ ನಾವು ಯಾರು ಒಂದೆಜ್ಜೇನು ಮುಂದೆ ಇಡೋಲ್ಲ ಅಂತ. ಹಾಗೆ ಹೇಳಿ ನಿಮ್ಮ ಹುಡುಗನಿಗೆ ನನ್ನ ಮಗಳನ್ನ ಚೂ ಬಿಟ್ರಿ. ನಾವೇನ್ರಿ ಚೂ ಬಿಡೋದು? ಅವಳೇ ಚಾಲೆಂಜ್ ಆಗಿ ತಗೊಂಡ್ಲು. ವಾರದ ಹಿಂದೆ ಶ್ರೀ ಹತ್ರ ಈ ಮದುವೆ ವಿಷಯ ಮಾತಾಡ್ತೀನಿ, ಅಲ್ಲಿವರೆಗೂ ನನ್ ಕಾಯಕ್ಕಾಗಲ್ಲ ಅಂತ ಹೇಳಿದಾಗ ಕಲ್ಯಾಣಿನೇ 1 ವಾರ ಟೈಮ್ ಕೊಡಿ, ಶ್ರೀ ಪ್ರೀತಿ ಗದ್ದೆ ಗೆಲ್ತೀನಿ, ನಾನು ಅವಳನ್ನ ಕರ್ಕೊಂಡು ಬಂದು ನಿಮ್ ಮುಂದೆ ನಿಲ್ಸಿ ನಾನು ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅಲ್ಲಿವರೆಗೂ ಶ್ರೀ ಹತ್ರ ಈ ಮದುವೆ ವಿಷಯ ಮಾತಾಡಬೇಡಿ ಅಂತ ನಿಮ್ ಮಗಳು ಕಲ್ಯಾಣಿನೇ ತಾಕೀದ್ ಮಾಡಿದ್ಲು. ಹಾಗೆ ಇದ್ದ ನಿಮ್ ಹುಡುಗ ಇನ್ನೊಬ್ಳು ಬರೋವರೆಗೂ. ಯಾರದು? ಯಾವನಿಗೆ ಗೊತ್ತು? ಯಾರೋ ಬಡಿ ಮಿಡಲ್ ಕ್ಲಾಸ್ ಹುಡುಗಿ ಇರ್ಬೇಕು. ಬಸ್ ಸ್ಟಾಪ್ ಅಲ್ಲಿ ಇವ್ರ ಪ್ರಣಯ. ಹರಿಯವ್ರೆ, ನಾಲ್ಗೆ ಮೇಲೆ ಹತೋಟಿನ ಕಳ್ಕೋಬೇಡಿ. ನಮ್ ಹುಡುಗ ಬಟ್ಟೆ ಬದಲಾಯಿಸೋ ಹಾಗೆ ಹುಡುಗಿಯನ್ನ ಬದಲಾಯಿಸೋ ಜಾಯಮಾನದವನಲ್ಲ. ಹಾಗಿದ್ರೆ ಇಷ್ಟೊತ್ತಿಗೆ ಅವನ ಜೀವನದಲ್ಲಿ ಎಷ್ಟೋ ಹುಡುಗಿಯರು ಆಗೋಗಿರೋದು. ಬ್ಲಡಿ ಮಿಡಿಲ್ ಕ್ಲಾಸ್ ಅಂತ ಅನ್ಬೇಡಿ, ನಾವು ಮಿಡಿಲ್ ಕ್ಲಾಸ್ನವ್ರೆ. ಏನೋ ದೇವ್ರ ದಯೆಯಿಂದ ಒಂದಷ್ಟು ಸಂಪತ್ತು ಸೇರಿದೆ. ಆದ್ರೂ ನಮ್ಮ ಆಲೋಚನೆ ದಾಟಿ ಬದಲಾಗಿಲ್ಲ, ಅದು ಹಾಗೇ ಇದೆ. ನೀವು ಹೀಗೆ ಅಂತ ಗೊತ್ತಿದ್ದಿದ್ರೆ ನನ್ನ ಮಗಳನ್ನ ಮುಂದುವರಿಯಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಮಗಳು ಬಾಳ್ನ ಹಾಳು ಮಾಡಿಬಿಟ್ರಿ. ಏನ್ರಿ ಹಾಗಂದ್ರೆ? ಕರ್ಕೊಂಡ್ ಬನ್ನಿ ನಿಮ್ ಮಗಳನ್ನ, ನನ್ನ ಹುಡುಗನ ಎದುರಿಗೆ ನಿಲ್ಸಿ ಕೇಳ್ತೀನಿ. ಅಂತದೇನಾದ್ರೂ ಆಗಿದ್ರೆ ನಿಮ್ಮೆದುರಿಗೆ ನನ್ನ ಹುಡುಗನ ಕನ್ಯೆಗೆ ಬಾರಿಸ್ತೀನಿ. ಎಷ್ಟಾದ್ರೂ ಗಂಡವನು ಏನ್ ಮಾಡಿದ್ರು ನಡೆಯುತ್ತೆ. ಹಾಗೇನಾದ್ರೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಲ್ವಾ? ಅಯ್ಯೋ, ಇದೆಲ್ಲ ಬಾರಿ ಬಾಯಿ ಮಾತ್ರಿ. ನಿಮ್ಮ ಹುಡುಗನ್ ನೀವ್ ಯಾಕ್ರಿ ಬಿಟ್ಕೊಡ್ತೀರಾ? ಹೆಂಗಸರು ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೋತಾರ ಅಂತ ಬಂದಲ್ಲ. ನನ್ ಬುದ್ಧಿಗೆ ಬಡ್ಕೋಬೇಕು ರೀ. ನನ್ ಮಾತಾಡ್ಬಾರ್ದು ಅಂತ ಸುಮ್ನೆ ಇದ್ರೆ ಬಾಯಿಗೆ ಬಂದಂಗೆ ನಮ್ಮ ಅಮ್ಮನ ಮುಂದೆನೆ ಅಂತೀರಾ. ನಮ್ ಹುಡುಗನ್ ನಾವ್ ಯಾವತ್ತಿದ್ರು ಸಪೋರ್ಟು. ಯಾಕೆ ಹೇಳಿ? ಅವ್ನ್ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಅಷ್ಟಿದ್ರೆ ಹೋಗಿ ನಿಮ್ ಹುಡುಗಿನ ಕರ್ಕೊಂಡ್ ಬನ್ನಿ. ಬರಲ್ಲ ರೀ ಅವಳು ಇನ್ಯಾವತ್ತು ಬರಲ್ಲ ಇಲ್ಲಿಗೆ. ಬರ್ದೇ ಇರುವಂತ ತಪ್ಪು ಅವಳೇ ಮಾಡಿರ್ಬೇಕು. ಮುಖ ಮರ್ತ್ಕೊಂಡು ಹೋಗೋ ಅಗತ್ಯ ಏನಿದೆ? ಅವಳ ಮೇಲೆ ನಾವೆಲ್ಲರೂ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದೀವಿ ಅಂತ ಅವಳು ಚೆನ್ನಾಗಿ ಗೊತ್ತು. ಹೀಗ್ಯಾಕ ಮಾತು ಬಿಡಿ. ನಿಮ್ ಮಗಳಿಗೆ ಹೀಗಾಗಿದ್ರೆ ಗೊತ್ತಾಗಿರೋದು. ತಪ್ಪು ಮಾಡಿದ್ದಕ್ಕೆ ಅವ್ರ ಮಗನಿಗೆ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ ಅಮ್ಮ. ಅಂಥದ್ರಲ್ಲಿ ನಿಮ್ಮ ಮಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಅವಳನ್ನು ಕರ್ಕೊಂಡು ಬನ್ನಿ, ವಿಚಾರಣೆ ಮಾಡೋಣ. ಇದೇನ್ ಕೋರ್ಟಾ? ಇವ್ರೇನ್ ಜಡ್ಜ? ನಮ್ಮನೆ ವಿಷಯಕ್ಕೆ ಬಂದ್ರೆ ನಾನೇ ಜಡ್ಜು. ಮಾತು ಬೇಡ. ನಮ್ಮಿಂದ ತಪ್ಪಾಗಿದೆ ಅಂತ ನೀವು ಬೆಟ್ಟು ಮಾಡಿ ತೋರಿಸಿದ್ದೀರಾ. ನಿಮ್ ಮಗಳನ್ನ ಕರ್ಕೊಂಡು ಬಂದು ಸಾಬೀತು ಮಾಡಿ. ಆಗಲ್ವಾ? ಅದರರ್ಥ ತಪ್ಪು ಮೋಸ ನಿಮ್ ಕಡೆಯಿಂದಾನೂ ನಡೆದಿದೆ ಅಂತ. ಅಂತವರು ಕ್ಷಮೆ ಕೇಳಿ, ಇಲ್ದಿದ್ರೆ ಈ ಕ್ಷಣ ಇಲ್ಲಿಂದ ಹೊರಡಿ. ಯಾರು ಇರ್ತಾರೆ? ಇನ್ನೊಂದು ಮಾತು ಈ ತರ ಆಡ್ಬೇಡಿ. ಕತ್ತು ಹಿಡಿದು ಹೊರಗೆ ಹಾಕಿಸ್ತೀನಿ. ಬರೀ ಹೆಂಗಸಿದ್ರು ಮನೆ ಅಂತ ಹೆಚ್ಚು ಸದರ ತಗೋಬೇಡಿ. ಈಗ ನೀವೇ ಹೋಗ್ತೀರೋ ಇಲ್ಲೋ? ಹೋಗ್ತೀನಿ. ಇಲ್ಲೇ ಇದ್ರೆ ನೀವೇ ನನ್ಗೆ ಬೀಗರಾಗ್ತೀರಾ? ಅದ್ಯಾವಣ್ಣ ಸೊಸೆ ಮಾಡ್ಕೊಳ್ಳಿ, ನಿಮ್ಮ ಕರ್ಮ. ಏನಾಯ್ತು? ನಾವ್ ಈ ರೋಡಲ್ಲಿ ಯಾಕೆ ಬರ್ತಿದೀವಿ? ಅದೇ ದೇವಸ್ಥಾನಕ್ಕೆ. ಈ ರೋಡು ನಿಮ್ ಮನೆಗೆ ಹೋಗುತ್ತೆ.
ನೀನ್ ಯಾವ್ದೋ ಧ್ಯಾನದಲ್ಲಿ ಮನೆ ಕರ್ಕೊಂಡು ಹೋಗ್ಬಿಡ್ತೀಯಾ ಅಂತ ಕೇಳಿದೆ. ಇಲ್ಲ ಜಾನು, ದೇವಸ್ಥಾನ ಇರೋದು ಇದೇ ರೋಡಲ್ಲಿ. ಹೌದಾ? ಹೌಕಮ್ ನಂಗೆ ಗೊತ್ತೇ ಇರ್ಲಿಲ್ಲ. ಅಮ್ಮಂಗೆ ಹೇಳ್ಬೇಕು. ಹೇಳುವಂತೆ, ಮೊದಲು ನೀನ್ ಬಂದು ಹೋಗು. ಹೌದು, ಈ ಡಬ್ಬ ಕೊಟ್ಟು ಮನೇಲಿ ಏನಂತ ಹೇಳ್ತೀಯಾ? ಏನ್ ಹೇಳ್ತಾರೆ, ನಿಮ್ಮ ಸೊಸೆ ನಿಮ್ಗಾಗಿ ಮಾಡಿ ತಂದಿದ್ದಾಳೆ ಅಂತೀನಿ. ತಂದಿದ್ದಾಳ? ಐ ಮೀನ್ ಕಳಿಸಿದ್ದಾಳೆ ಅಂತ. ನಂಗೆ ಯಾಕೋ ನಿನ್ ಮೇಲೆ ಡೌಟು. ನನಗೂ ಅಷ್ಟೇ. ನಿಂಗೇನ್ ಡೌಟು? ನಿನಗೇನು ಡೌಟು? ನೀನ್ ಫಸ್ಟ್ ಹೇಳು. ನಿನಗೆಲ್ಲ ಗೊತ್ತಾಗಿದ್ಯಾ ಅಂತ. ಏನು? ಅದೆಲ್ಲ ಬೇಡ, ಈಗ ನಿನ್ ಡೌಟ್ ಏನಂತ ಹೇಳು. ದೇವಸ್ಥಾನ ಅಂತ ಸುಮ್ಮನೆ ಕಾಗೆ ಹರಿಸಿ ಬೇರೆ ಎಲ್ಲೋ ಕರ್ಕೊಂಡು ಹೋಗೋ ಸ್ಕೆಚ್. ಓ, ಹಾಗಾದ್ರೆ ನನ್ ಡೌಟ್ ಕ್ಲಿಯರ್ ಆಯ್ತು. ನಿನ್ಗೇನು ಗೊತ್ತಿಲ್ಲ ಅಂತ. ಏನದು? ಸರ್ಪ್ರೈಸ್. ಏನು ಅದು? ಸಿಕ್ದಾಗಿಂದ ಸರ್ಪ್ರೈಸು ಶಾಕು ಅನ್ಕೊಂಡು. ನಿನಗಿದೆಲ್ಲ ಆಟ. ನನಗೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಇದು ಮಾತ್ರ ಏನು ಟೆನ್ಷನ್ ಇಲ್ದೇನೆ ಬರೀ ಸೆಲೆಬ್ರೇಟ್ ಮಾಡೋದು. ನಡಿ. ಶ್ರೀ, ನಿನಗೇನೋ ಹೇಳ್ಬೇಕು. ಏನಿದ್ರು ಆಮೇಲೆ ಮಾತಾಡೋಣ. ಬಾ ಬಾ. ಅಮ್ಮ, ಅವ್ರ ಹತ್ರ ಅನ್ಸ್ಕೊಂಡು ಸುಮ್ನೆ ಯಾಕಿದ್ಯಾ? ಸರಿಯಾಗಿ ಹೇಳ್ಬೇಕಾಗಿತ್ತು. ಅಲ್ಲ, ಹೆಣ್ಣೆತ್ತವ್ರಿಗೆ ಇಷ್ಟೊಂದು ಅಹಂಕಾರನಾ? ನೀವ್ ಸುಮ್ನಿದ್ರಿ ಅಂತಾನೆ ಅವ್ರಷ್ಟು ಹಾರಾಡಿದತ್ತೆ. ಆ ಮನುಷ್ಯ ಅಷ್ಟೊಂದು ಕಟುವಾಗಿ ಮಾತಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇದರಿಂದಾಗೆ ಗೊತ್ತಾಯ್ತು ನೋಡಿ ಅವ್ನ ನಿಜವಾದ ಬಣ್ಣ ಏನು ಅಂತ. ಅಮ್ಮ, ಯಾಕೆ ಸುಮ್ನೆ ಇದ್ಯಾ? ಈಗ್ಲಾದ್ರೂ ಮಾತಾಡಮ್ಮ. ಅತಿಥಿ ದೇವೋಭವ ಅಂತಾರೆ. ಬಂದವ್ರಿಗೆ ಅವಮಾನ ಆಗ್ಬಾರ್ದು ಅಂತ ಸುಮ್ನೆ ಇದ್ರು ಅಲ್ವಾ ಅತ್ತೆ? ಸುಮ್ನಿದ್ರೆ ನಾವೇ ತಪ್ಪಿತಸ್ಥರು ಅನ್ನೋ ಭಾವನೆ ಬರುತ್ತೆ ಅತ್ತೆ. ಹೆಣ್ಣೆತ್ತೋರು ಇಂಥ ಅವಮಾನದಿಂದ ಕುಗ್ಗಿ ಹೋಗಿರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ತಪ್ಪು ಉಪ್ಪು ಪ್ರಶ್ನೆಗಿಂತ ಯಾಕೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಅದರಿಂದ ಪರಿಹಾರ ಸಿಗುತ್ತೆ. ನಮ್ ಶ್ರೀ ಹಾಗೆ ಮಾಡಿರ್ತಾನ? ನನಗಂತೂ ನಂಬಿಕೆ ಇಲ್ಲಪ್ಪ. ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇರಬೇಕು. ಮದ್ವೆ ಮುಂಚೆನೆ ಹೀಗೆ. ಸದ್ಯ ಮದ್ವೆ ಆಗದೆ ಇರೋದು ಒಳ್ಳೇದಾಯ್ತು. ಶ್ರೀ ಸರಿಯಾಗಿ ಮಾಡ್ದ. ಅಂದ್ರೆ ನಮ್ ಶ್ರೀ ಬೇರೆ ಹುಡುಗಿನ ಕರ್ಕೊಂಡ್ ಬರ್ತಾನ? ಅವ್ನು ಯಾವ ಹುಡುಗಿನ ಕರ್ಕೊಂಡು ಬಂದು ನಮ್ಮ ಮುಂದೆ ನಿಲ್ಸಿ ಇವಳು ನನ್ಗೆ ಹೆಂಡತಿ ಆಗೋಳು ಅಂತ ಹೇಳಿದ್ರೆ ನಾವು ಒಪ್ಕೋತೀವಿ ಅಂತ ಹೇಳಿದೀವಿ. ಈಗ ಆ ಮಾತಿಂದ ನಾವು ಹಿಂದೆ ಸರಿಯೋ ಹಾಗೇನೆ ಇಲ್ಲ. ನೆನಪಿಸ್ತಿದೀಯ ಮಾಲ್ತಿ, ನಿನ್ ಮಗನ್ ನಿರಾಸೆ ಮಾಡಬೇಡ ಅಂತ? ಅಮ್ಮ, ಅಯ್ಯೋ ಅದೆಲ್ಲ ಹಾಗಿರ್ಲಿ. ಈಗ ನಮ್ ಶ್ರೀ ಜೊತೆ ಬರೋ ಹುಡುಗಿ ಯಾರು? ಅಜ್ಜಿ, ಮಾಮ್ಸ್, ಎಲ್ಲರೂ ಕಾಯ್ತಾ ಇದ್ದೀರಾ ಅಲ್ವಾ? ನಾನು ಬರೋವರೆಗೂ ಅಲ್ಲಾಡಿಲ್ಲ ಅನ್ಸುತ್ತೆ. ಓಕೆ, ನೋ ಮೋರ್ ವೇಟಿಂಗ್. ನಾನು ಇಷ್ಟಪಟ್ಟಿರೋ ಹುಡುಗಿ, ನಿಮ್ಮೆಲ್ರಿಗೂ ಸೊಸೆಯಾಗಿ ಬರೋ ಹುಡುಗಿ ನಿನ್ ಹೇಳಿದ್ದೆ ನಾನು, ನೀವೊಂದ್ಸರಿ ಇವಳನ್ನ ಮೀಟ್ ಮಾಡಿದ್ಯಾ ಅಂತ. ನೆನಪಿದ್ಯಾ? ಇದು ಇವಳಿಗೂ ಸರ್ಪ್ರೈಸ್. ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಹೇಗಿತ್ತು ಜಾನು? ಜಾನು, ಹೆದರ್ಕೊಂಡಿದ್ಯಾ? ಕಮಾನ್, ರೋಡಲ್ಲಿ ಹೋಗೋ ಪೊರ್ಕೆಗಳ ಜೊತೆಗೆ ಫೈಟ್ ಮಾಡಿದ್ಯಾ ನೀನು? ಕಮಾನ್ ಕಮಾನ್. ಅಜ್ಜಿ, ಅನ್ಯಾಯ ಅಂತ ಕಂಡ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ ಇವಳು. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಇವಳು ಫಿಲಾಸಫಿ. ಯಾಕೆಲ್ರು ಸುಮ್ಮನೆ ಇದ್ದೀರಾ? ಅಮ್ಮ, ಜಾನಗ್ ಒಂದು ಲೋಟ ನೀರು ಕೊಡಮ್ಮ, ಪಾಪ ಹೆದರ್ಕೊಂಡಿದ್ದಾಳೆ. ಹಾ ಅಜ್ಜಿ, ಇದು ನಿಮ್ಗೋಸ್ಕರ ಜಾನ್ವಿನೇ ಮಾಡ್ಕೊಂಡ್ ಬಂದಿರೋ ತಿಂಡಿ, ತಗೋ. ಜಾನು, ಬಿ ಕಂಫರ್ಟಬಲ್, ಮೇಕ್ ಯುವರ್ ಸೆಲ್ಫ್ ಹೋಮ್. ಅಜ್ಜಿ ಜೊತೆ ಮಾತಾಡು. ಸುಳ್ಳು ಹೇಳಿದ್ದಲ್ದೆ
ಅದೇ ಸರಿ ಅಂತ ಸಮರ್ಥಿಸ್ಕೊಳ್ತೀಯಾ? ಸಮರ್ಥನೆ ಅಲ್ಲ ಮೇಡಮ್. ನಿನ್ನಂತವ್ರ ಹತ್ರ ಮಾತಾಡೋಕೆ ನನ್ಗಿಷ್ಟ ಇಲ್ಲ. ಹೊರಡೆ ಇಲ್ಲಿಂದ, ಹೋಗ್ತಾ ಇರು. ಇನ್ನು ಯಾವತ್ತೂ ನಿನ್ ಮುಖ ನನ್ಗೆ ತೋರಿಸ್ಬೇಡ, ಹೋಗು. ನಿಮ್ಮ ಸಂಸ್ಕಾರ ಯೋಗ್ಯತೆ ತಕ್ಕ ಹಾಗೆ ನಡ್ಕೊಳ್ತಿದ್ದೀರಾ. ಕ್ಷಮೆ ಏನ್ ಕೇಳಬೇಡ. ತಾಯಿ ಮಗಳು ಎಲ್ಲ ಒಂದೇ. ಯೋಗ್ಯತೆ ಮೀರಿ ನಡೆಯೋರಿಗೆ ಅವ್ರ ಜಾಗ ಯಾವುದು ಅಂತ ತೋರ್ಸಕ್ಕೆ ಗೊತ್ತಿದೆ ನನ್ಗೆ. ಯಾರ ಮುಖ ನೋಡಬಾರ್ದು, ಯಾರ ಶಬ್ದ ಕೇಳಬಾರ್ದು ಅನ್ಕೊಂಡಿದ್ನೋ ಅವಳೇ ನನ್ನ ಮನೆ ಸೊಸೆ ಆಗೋದಕ್ಕೆ, ನನ್ನ ಮನೆ ತುಂಬೋದಕ್ಕೆ, ನನ್ನ ಕಂಪನಿ ಮಾಲೀಕಳಾಗೋದಕ್ಕೆ ಬಂದು ನಿಂತಿದ್ದಾಳೆ. ಹೆತ್ತ ಮಕ್ಕಳೆಲ್ಲ ಒಂದೊಂದು ಕಾರಣಕ್ಕೆ ದೂರ ಆದ, ಬೇಕಾದವ್ರನ್ನೆಲ್ಲ ಕಳ್ಕೊಂಡೆ. ಬೇಡವೇ ಬೇಡ ಅನ್ನೋರು ಹತ್ರ ಬರ್ತಿದ್ದಾರೆ. ಯಾಕಪ್ಪ ನನ್ನ ಮೇಲೆ ಇಷ್ಟು ಕೋಪ ನಿನ್ಗೆ? ಇದು ನಿಜ ಆಗದೆ ಇದ್ರೆ ಸಾಕು, ಭ್ರಮೆಯಾಗೇ ಉಳಿದು ಬಿಡ್ಲಿ.